ಪ್ರಕಾರ ಕಲಬುರಗಿಯಿಂದ ಬಂದಿರತಕ್ಕಂಥದ್ದು. ಕಲಬುರಗಿಯಿಂದ ಇವತ್ತಿನ ದಿನ ಗುಲ್ಬರ್ಗಾದಲ್ಲಿ ಇನ್ನು ಬೆಂಗಳೂರಲ್ಲಿ ನಡೀತಕ್ಕಂತಹ ಫ್ರೀಡಂ ಪಾರ್ಕ್ ನಡೀತಕ್ಕಂತಹ ಅಹೋರಾತ್ರಿ ಧರಣಿಗೆ ಕಲಬುರಗಿಯಿಂದ ಸುಮಾರು 50ಕ್ಕಿಂತ ಹೆಚ್ಚಿನ ಜನರು ನಾವು ಇಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ, ಕಳೆದ 70 ವರ್ಷಗಳಿಂದ ಸುಮಾರು 7ರಿಂದ 8 ದಶಕಗಳಿಂದ ಏನು ಹೋರಾಟ ನಡೀತಾ ಇದೆ, SC/ST ಮೀಸಲಾತಿ ಸಲುವಾಗಿ ಏನು ಹೋರಾಟ ಮಾಡ್ತಾ ಇದ್ವಿ, ಅದು ಇಲ್ಲಿವರೆಗೂ ಕೂಡ ಫಲಪ್ರದಿ ಆಗಲಿಲ್ಲ. ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧೀಜಿಯವರ ನೇತೃತ್ವದಲ್ಲೇ ಮಡಿವಾಳ ಸಮಾಜಕ್ಕೆ SC/ST ಸೇರ್ಪಡೆ ಮಾಡಬೇಕು ಅಂತಕ್ಕಂಥದ್ದು ಒಂದು ವಿಚಾರ ಇದ್ದರೂ ಕೂಡ ಅವತ್ತಿನಿಂದ ಇಲ್ಲಿವರೆಗೂ ಕೂಡ 70 ವರ್ಷಗಳ ತನಕ ಕೂಡ ನಮ್ಮ ಸಮಾಜಕ್ಕೆ ಅನ್ಯಾಯವಾಗಿರ್ತಕ್ಕಂಥದ್ದು. ಪ್ರೊಫೆಸರ್ ಅನ್ನಪೂರ್ಣನವರ ಒಂದು ವರದಿ ಪ್ರಕಾರ ಈಗಾಗಲೇ ಸುಮಾರು 20 ವರ್ಷಗಳಿಂದಲೇ ನಮ್ಮ ಸಮಾಜವನ್ನು SC/ST ಪಟ್ಟಿಯಲ್ಲಿ ಸೇರಿಸಬೇಕಾಗಿತ್ತು, ಆದರೂ ಕೂಡ ಆಗಿಲ್ಲ. ನಮ್ಮ ದೇಶದಲ್ಲಿ ಸುಮಾರು 18 ರಾಜ್ಯಗಳಲ್ಲಿ ಮತ್ತು 3 ಕೇಂದ್ರಾಡಳಿತ ಪ್ರದೇಶದಲ್ಲಿ ನಮ್ಮ ಸಮಾಜ ಮಡಿವಾಳ ಸಮಾಜವನ್ನು SC/ST ಎಂದು ಪರಿಗಣಿಸ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಇದುವರೆಗೂ ಕೂಡ SC/ST ಸೇರ್ಪಡೆ ಆಗಿಲ್ಲ.